ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅಭ್ಯಾಸ ಅಕಾಡೆಮಿ. ತುಂಬಾ ದಿನದಿಂದ ರೌಂಡ್ 1 ರಿಸಲ್ಟ್ ಬಗ್ಗೆ ನೀವು ಕೇಳ್ತಾ ಇದ್ರಿ. ಸೊ ರೌಂಡ್ 1 ರಿಸಲ್ಟ್ ಕೂಡ ಅನೌನ್ಸ್ ಆಗಿದೆ. ಯಾರಿಗೆಲ್ಲ ನಿಮ್ಮ ಡ್ರೀಮ್ ಕಾಲೇಜಸ್ ಸಿಕ್ಕಿದೆ, ಕಂಗ್ರ್ಯಾಚುಲೇಷನ್ಸ್ ಫಾರ್ ದೋಸ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಗೋಟ್ ದೇರ್ ಡ್ರೀಮ್ ಕಾಲೇಜಸ್ ಇನ್ ರೌಂಡ್ 1. ಓಕೆ, ಈ ಒಂದು ವಿಡಿಯೋ ಏನಾಗಿರುತ್ತೆ ಅಂತಂದ್ರೆ ನಿಮ್ಮ ರಿಸಲ್ಟ್ ಹೇಗೆ ಚೆಕ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ. ನಂಬರ್ 1. ನಂಬರ್ 2, ಈಗ ಸಿಕ್ಕಿರೋಂಥ ಕಾಲೇಜ್ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನೀವು ನೆಕ್ಸ್ಟ್ ಏನ್ ಪ್ರೊಸೀಜರ್ ನ ಫಾಲೋ ಮಾಡಬೇಕು ಅಂತ ಹೇಳ್ತೀನಿ. ನಂಬರ್ 3, ಇವಾಗ ಸಿಕ್ಕಿರೋಂಥ ಕಾಲೇಜ್ ಓಕೆ, ಬಟ್ ನಾನು ಇದ್ರಕ್ಕಿಂತ ಬೆಟರ್ ಕಾಲೇಜ್ ನ ಹುಡುಕ್ತಾ ಇದ್ದೀನಿ, ನಾನು ಏನ್ ಸ್ಟೆಪ್ಸ್ ನ ತಗೊಳ್ಬೇಕು ಅನ್ನೋದನ್ನ ಅಂದ್ರೆ ನೀವೇನ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ನಂಬರ್ 4, ಇವಾಗ ಸಿಕ್ಕಿರೋಂಥ ಕಾಲೇಜ್ ನನಗೆ ಒಂದ್ ಸ್ವಲ್ಪನೂ ಇಷ್ಟ ಇಲ್ಲ, ಬಟ್ ನಾನು ಇನ್ನ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡಿ ನಾನು ಬೇರೊಂದು ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ ಅನ್ನೋರು ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ನೆಕ್ಸ್ಟ್, ನಿಮ್ಗೆ ಯಾವ್ದು ಸೀಟ್ ಅಲಾಟ್ ಆಗಿಲ್ಲ, ನೀವೇನ್ ಮಾಡ್ಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ವಾಚ್ ಲಾಸ್ಟ್ ಎಂಡ್ ವರ್ಗು ನೋಡಿದ್ರೆ ಅಷ್ಟೇ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ ಈ ವಿಡಿಯೋ ಬಂದು ನಿಮ್ಗೆ ಎಲ್ಲಾ ಫ್ರೆಂಡ್ಸ್ಗೂ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಈಗ ರಿಸಲ್ಟ್ ಬಂದಿರೋದ್ರಿಂದ ನಿಮ್ಗೆ ಸಿಕ್ಕಿರೋ ಕಾಲೇಜ್ 100% ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನೀವೇನ್ ಮಾಡ್ಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಸೀಟ್ ಅಲಾಟ್ ಆಗಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಸ್ಟೂಡೆಂಟಿಗೂ DCT ಯಾರು ಬರ್ದಿದ್ದೀರಾ ಅವ್ರೆಲ್ರಿಗೂ ತಲುಪೋ ತರ ಮಾಡಿ ಫಾರ್ವರ್ಡ್ ಶೇರ್ ಮಾಡಿ ವಿಡಿಯೋನ ತುಂಬಾ, ಮತ್ತೆ ಹೈಪ್ ಮಾಡಿ. ಸೊ ವಿಡಿಯೋ ಮಾಡೋದಕ್ಕೂ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೋಡಿ, ರಿಸಲ್ಟ್ ಚೆಕ್ ಮಾಡೋದಕ್ಕೆ ಈ ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಆ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ನಿಮ್ಮ CET ನಂಬರ್ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರುತ್ತೆ. CET ನಂಬರ್ ಎಂಟರ್ ಮಾಡಿ, ಡೇಟ್ ಆಫ್ ಬರ್ತ್ ನ ಎಂಟರ್ ಮಾಡಿ, ಕ್ಯಾಪ್ಚನ್ ಎಂಟರ್ ಮಾಡಿ, ಚೆಕ್ ರಿಸಲ್ಟ್ ಅಂತ ಕೊಟ್ಟರೆ ನಿಮ್ಗೆ ರಿಸಲ್ಟ್ ಡಿಸ್ಪ್ಲೇ ಆಗುತ್ತೆ. ಕೆಲವೊಂದ್ಸತಿ ಎರರ್ ಅಂತ ಬರುತ್ತೆ, ಸೊ ಮತ್ತೆ ಟ್ರೈ ಮಾಡಿ, ಓಪನ್ ಆಗುತ್ತೆ. ಓಕೆ, ನೋಡಿ ರಿಸಲ್ಟ್ ಬಂದು ನಿಮ್ಗೆ ಈ ತರ ಬಂದಿರುತ್ತೆ. ಸೊ ನಿಮ್ಮ CET ನಂಬರ್ ಡಿಸ್ಪ್ಲೇ ಆಗುತ್ತೆ, ನಿಮ್ಮ ನೇಮ್ ಇರುತ್ತೆ, ನೀವು ಯಾವ ಕ್ಯಾಟಗರಿಗೆ ಅಪ್ಲೈ ಮಾಡಿದ್ರಿ ಆ ಒಂದು ಕ್ಯಾಟಗರಿ ಡಿಸ್ಪ್ಲೇ ಆಗ್ತಾ ಇರುತ್ತೆ, ನಿಮ್ಮ ರ್ಯಾಂಕ್ ಎಷ್ಟಿದೆ, ಮತ್ತೆ ಇದು ಇಂಜಿನಿಯರಿಂಗ್ ಡಿಸಿಪ್ಲಿನ್ ಇರುತ್ತೆ, ಯಾವ ಕಾಲೇಜ್ ಅಲಾಟ್ ಆಗಿದೆ ಕಾಲೇಜ್ ಕೋಡ್ ಕೂಡ ಇರುತ್ತೆ, ಮತ್ತೆ ಯಾವ ಬ್ರಾಂಚ್. ಓಕೆ, ಕಾಲೇಜ್ ಬ್ರಾಂಚ್ ಅಂದ್ರೆ ಯಾವ ಬ್ರಾಂಚ್ ನೀವು ಅಲಾಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಮತ್ತೆ ಇಲ್ಲಿ 3VG ಇವ್ರು ಅಪ್ಲೈ ಮಾಡಿದ್ದು ಅದೇ, ಇವ್ರಿಗೆ ಸಿಕ್ಕಿರೋದು ಅದೇ. ಬಟ್ ಕೆಲವೊಬ್ರಿಗೆ ಏನಾಗುತ್ತೆ, ಇಲ್ಲಿ 3VG ಬದಲು ಕೆಲವೊಬ್ರಿಗೆ ಜನರಲ್ ಮೆರಿಟ್ ಅಂತ ಬಂದಿರುತ್ತೆ, GM ಅಂತ ಬಂದಿರುತ್ತೆ. ನೀವೇನ್ ವರಿ ಮಾಡೋ ಅವಶ್ಯಕತೆ ಇಲ್ಲ. ಇದು ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಫಸ್ಟ್ ಜನರಲ್ ಮೆರಿಟ್ ಸೀಟ್ಸ್ ನ ಫಿಲ್ ಮಾಡ್ತಾ ಹೋಗುತ್ತೆ. ಸೊ ಇದೇನು ಪ್ರಾಬ್ಲಮ್ ಇಲ್ಲ, ಇಲ್ಲಿ GM ಬಂದ್ರು ಏನೂ ಪ್ರಾಬ್ಲಮ್ ಇಲ್ಲ. ನಿಮ್ದು ಯಾವ್ದೇ ಕ್ಯಾಟಗರಿ ಇರಲಿ, ನಿಮ್ದು ಯಾವ ಕ್ಯಾಟಗರಿ ಅಪ್ಲೈ ಮಾಡಿದ್ರೆ ಇಲ್ಲಿ ನೋಡಿ ಅಷ್ಟೇ. ಓಕೆನಾ, ಸೊ ಇದು ಬಂದ ಈ ತರ ಇರುತ್ತೆ. ಮತ್ತೆ ಅಲಾಟೆಡ್ ಆಪ್ಷನ್ ಸೀರಿಯಲ್ ನಂಬರ್, ನಿಮ್ಗೆ ಯಾವ ಒಂದು ಸೀರಿಯಲ್ ನಂಬರಿನ ಕಾಲೇಜ್ ಅಲಾಟ್ ಆಗಿದೆ ಅನ್ನೋದು ಈ ರಿಸಲ್ಟ್ ಅಲ್ಲಿ ಡಿಸ್ಪ್ಲೇ ಆಗ್ತಿದೆ. ಓಕೆನಾ, ಈ ತರ ನಿಮ್ಮ ರಿಸಲ್ಟ್ ಇರುತ್ತೆ. ಸೊ ನಿಮ್ಮ ರಿಸಲ್ಟಿನ ಕೆಳಗಡೆ ನೋಟ್ ಕೊಟ್ಟಿದ್ದಾರೆ, ಏನದು ಇನ್ಸ್ಟ್ರಕ್ಷನ್ ಅಂತ ಓದೋಣ. ಸೊ ನೋಡಿ, ದಿಸ್ ಇಸ್ DCT 2026 ಫಸ್ಟ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ ಅಂತ ಹೇಳಿದ್ದಾರೆ. ಇದು ಪ್ರೊವಿಷನಲ್ ಅಂತ ಹೇಳಿದ್ದಾರೆ ಮ್ಯಾಮ್. ಹಾಗಾದ್ರೆ ಫೈನಲ್ ರಿಸಲ್ಟ್ ಅಲ್ಲಿ ಏನಾದ್ರು ಚೇಂಜಸ್ ಆಗುತ್ತಾ ಅಂತಂದ್ರೆ, ನೋಡಿ ಇದು ಪ್ರೊವಿಷನಲ್ಲೇ ಆಗಿರ್ಬೋದು, ಬಟ್ ನಿಮ್ಗೆ ಫೈನಲ್ ರಿಸಲ್ಟ್ ಅನೌನ್ಸ್ ಆದ್ರೂ ಕೂಡ 99.99% ಏನಾಗುತ್ತೆ, ಸೇಮ್ ಇರುತ್ತೆ. ಓಕೆನಾ, 99.99% ನಿಮ್ಗೆ ರಿಸಲ್ಟ್ ಸೇಮ್ ಇರುತ್ತೆ. ಪ್ರೊವಿಷನಲ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಕೆಲವೊಬ್ರದ್ದು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಿಟ್ಟೇಟ್ ಆಗಿರುತ್ತೆ, ಆ ತರದವ್ರದ್ದು ಅನೌನ್ಸ್ ಮಾಡೋದ್ರಗೋಸ್ಕರ ಮಾತ್ರ ನಿಮ್ಗೆ ಪ್ರೊವಿಷನಲ್ ಅಂತ ಇರುತ್ತೆ. ಅದ್ಬಿಟ್ಟು ನಿಮ್ಗೆ ಏನೀಗ ರಿಸಲ್ಟ್ ಬಂದಿದೆ ಅದನ್ನ ಫೈನಲ್ ಅಂತಾನೆ ಟ್ರೀಟ್ ಮಾಡಿ. ಓಕೆ, ಇದನ್ನ ಇಟ್ಕೊಂಡು ನೀವು ಕಾಲೇಜಿಗೆ ರಿಪೋರ್ಟ್ ಆಗಂಗಿಲ್ಲ, ಯಾಕಂದ್ರೆ ನಿಮ್ಗೆ ನೆಕ್ಸ್ಟ್ ಸ್ಟೆಪ್ಸ್ ಚಾಯ್ಸ್ ಎಂಟ್ರಿ ಮಾಡೋದೆಲ್ಲ ಇರುತ್ತೆ. ಸೊ ನೀವು ಇವಾಗ ಕಾಲೇಜ್ ಅಲಾಟ್ ಆಗಿದೆ ಅಂತ ಅಂದ್ಬಿಟ್ಟು ನೀವು ಅದೇ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಕೇಳೋದಕ್ಕಾಗಲ್ಲ. ಸರ್ಟನ್ ಪ್ರೋಸೆಸ್ ಇದೆ, ಅದನ್ನ ನೀವು ಮುಗಿಸ್ಕೊಂಡೆ ನೆಕ್ಸ್ಟ್ ಕಾಲೇಜಿಗೆ ರಿಪೋರ್ಟ್ ಮಾಡ್ಕೋಬೇಕು. ಹಾಗಾಗಿ ನಿಮ್ಗೆ ರಿಪೋರ್ಟ್ ಮಾಡ್ಕೋಬಿಡಿ ಈಗಲೇ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಬಂದು ಸ್ಪೆಸಿಫಿಕ್ ಅಬ್ಜೆಕ್ಷನ್ಸ್ ಇಫ್ ಎನಿ ಮೇ ಬಿ ಮೇಲ್ ಟು ದಿಸ್ ಬಿಫೋರ್ 12 AM on 18th. ಓಕೆ, ಇದು ಯಾರೆಲ್ಲ ಈಗ ಸೀಟ್ ಅಲಾಟ್ ಆಗಿಲ್ಲ ಅವರು ಮೇಲ್ ಮಾಡ್ಬೇಕಂದ್ರೆ ಅಲ್ಲ, ಯಾರು ಮಾಡ್ಬೇಕು ಅಂದ್ರೆ ಯಾರಿಗೆಲ್ಲ ಈಗ ನಿಮ್ಗೆ ಗೊತ್ತಿರುತ್ತೆ, ಈಗ ನೀವು ಕಟ್ ಆಫ್ ನೋಡ್ಕೊಂಡೇನೆ ನೀವು ಹಾಕಿರ್ತೀರಾ ಅಲ್ವಾ, ಆಪ್ಷನ್ ಎಂಟ್ರಿ ಮಾಡಿರ್ತೀರಾ. ಸೊ ಅದ್ರಲ್ಲಿ ನಿಮ್ಗೆ ಯಾವುದೇ ಒಂದು ಕಾಲೇಜ್ ಸಿಕ್ಕಿಲ್ಲ, ಅದು ಸಿಗ್ಬೇಕಾಗಿತ್ತು, ಕಟ್ ಆಫ್ ಅಲ್ಲೂ ಇತ್ತು ಅಂತ ನೀವು ಚೆಕ್ ಮಾಡಿದ್ರೆ ಮಾತ್ರ ಮೇಲ್ ಮಾಡಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬಿಡಿ. ಸೀಟ್ ಅಲಾಟ್ ಆಗಿಲ್ಲ ಅನ್ನೋರು ಮೇಲ್ ಮಾಡಿದ್ರೆ ಅವ್ರು ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ನೆಕ್ಸ್ಟ್ ಸ್ಟೆಪ್ ಅದನ್ನೇ ಹೇಳಿದ ನೋಡಿ, ಸೀಟ್ ನಾಟ್ ಅಲಾಟೆಡ್ ಡ್ಯೂ ಟು ನಾನ್ ಎಂಟ್ರಿ ಆಫ್ ಆಪ್ಷನ್ಸ್. ನೀವು ಆಪ್ಷನ್ಸ್ ನ ಕರೆಕ್ಟ್ ಆಗಿ ಮಾಡಿಲ್ಲ, ಸೊ ಅದಕ್ಕೆ ನಿಮ್ಗೆ ಅಲಾಟ್ ಆಗಿಲ್ಲ ಅಂತ ಒಂದು ಅಬ್ಜೆಕ್ಷನ್ಸ್ ನ ಅವರು ಎಂಟರ್ಟೈನ್ ಮಾಡೋದಿಲ್ಲ. ಓಕೆ, ಇದಾಗಿರುತ್ತೆ. ಮತ್ತೆ ನೀವು ಅಬ್ಜೆಕ್ಷನ್ಸ್ ನ ಮಾಡೋದಕ್ಕೆ 18th 12 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ. ನೀವು ಈ ಒಂದು ಮೇಲ್ ಐಡಿಗೆ ಮೇಲ್ ಮಾಡಿದ್ರೆ ಅದನ್ನ ಚೆಕ್ ಮಾಡಿ ನಿಮ್ಗೆ ಆನ್ಸರ್ ಮಾಡ್ತಾರೆ. ಓಕೆ, ಎಡಿಟಿಂಗ್ ಆಫ್ ಆಪ್ಷನ್ಸ್ ಇಸ್ ನಾಟ್ ಪರ್ಮಿಟೆಡ್ ಅಟ್ ದಿಸ್ ಸ್ಟೇಜ್. ಇವಾಗ ನೀವು ಆಪ್ಷನ್ಸ್ ನ ಎಡಿಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ವಿಲ್ ಬಿ ಪಬ್ಲಿಷ್ಡ್ ಆಫ್ಟರ್ ಕನ್ಫರ್ಮೇಶನ್ ಅಂಡ್ ವೆರಿಫೈಂಗ್ ದ ಅಬ್ಜೆಕ್ಷನ್ಸ್. ನೀವು ಯಾರೆಲ್ಲ ಅಬ್ಜೆಕ್ಷನ್ಸ್ ಹಾಕಿರ್ತೀರಾ ಅದನ್ನೆಲ್ಲ ವೆರಿಫೈ ಮಾಡಾದ್ಮೇಲೆ ಫೈನಲ್ ರಿಸಲ್ಟ್ ಅಂತ ಪಬ್ಲಿಷ್ ಮಾಡ್ತಾರೆ. ಸೊ ಫೈನಲ್ ರಿಸಲ್ಟ್ಗೂ ಪ್ರೊವಿಷನಲ್ ರಿಸಲ್ಟ್ಗೂ ನಿಮ್ಗೆ ಏನು ಅಂತ ಡಿಫ್ರೆನ್ಸ್ ಆಗೋದಿಲ್ಲ. ಸೊ ನಿಮ್ಗೆ ಆ ರಿಸಲ್ಟ್ ಫೈನಲ್ ಅಂತಾನೆ ಟ್ರೀಟ್ ಮಾಡಿ. ಓಕೆ, Options entered up to 17th have been considered for this first round provisional seat allotment. 17th 2 ಗಂಟೆವರೆಗೂ ಟೈಮ್ ಕೊಟ್ಟಿದ್ರು ನಿಮ್ಗೆ ಆಪ್ಷನ್ ಎಂಟ್ರಿನ ಚೇಂಜಸ್ ಮಾಡೋದಕ್ಕೆ. ಸೊ ಅದನ್ನೇ ಫೈನಲ್ ಆಗಿ ಇಟ್ಕೊಂಡು ನಿಮ್ಗೆ ಫಸ್ಟ್ ರೌಂಡಿನ ರಿಸಲ್ಟ್ ನ ಅನೌನ್ಸ್ ಮಾಡಿರೋಂಥದ್ದು. KA shall not be responsible for any action
ಕಾನ್ಸಿಕ್ವೆನ್ಸ್ ರಿಸಲ್ಟಿಂಗ್ ಡ್ಯೂ ಟು ನಾನ್ diligent follow up of notices, notification, and publications appearing on the KA website about seat allotment. KA ಯಾವುದಕ್ಕೂ ರೆಸ್ಪಾನ್ಸಿಬಲ್ ಆಗಲ್ಲ, ನಿಮ್ಮ ಆಪ್ಷನ್ ಎಂಟ್ರಿಗೆ ನೀವೇ ಜವಾಬ್ದಾರಿ. ಕ್ಯಾಂಡಿಡೇಟ್ಸ್ ಆರ್ ಇನ್ಫಾರ್ಮ್ ಟು ವಿಸಿಟ್ ವೆಬ್ಸೈಟ್ ಆಫ್ KA. ವೆಬ್ಸೈಟ್ ಲಿಂಕ್ ನ ಕೊಟ್ಟಿದ್ದಾರೆ ಅಟ್ ಲೀಸ್ಟ್ ವೈಸ್ ಎವ್ರಿ ಡೇ ಫಾರ್ ಅಪ್ಡೇಟ್. ಯಾಕಂದ್ರೆ ನಿಮ್ಗೆ ಈಗ ರಿಸಲ್ಟ್ ಅನೌನ್ಸ್ ಆಗಿದೆ, ನೆಕ್ಸ್ಟ್ ಸ್ಟೆಪ್ಸ್ ಏನಿರುತ್ತೆ ಅಂತ ತಿಳ್ಕೋಬೇಕು ಅಂತ ಅಂದ್ರೆ ಯಾರೋ ಒಬ್ರು ವಿಡಿಯೋ ಬಿಡ್ತಾರೆ ಅನ್ನೋದಕ್ಕಿಂತ ನೀವು ದಿನದಲ್ಲಿ 2 ಸತಿ KA ವೆಬ್ಸೈಟ್ ನ ವಿಸಿಟ್ ಮಾಡಿ. ಜಸ್ಟ್ ವಿಸಿಟ್ ಮಾಡಿ ಏನು ಇಲ್ಲ ಅಂತ ಬರೋದಲ್ಲ, KA ಹೋಮ್ ಪೇಜ್ ಅಂತ ಇರುತ್ತೆ, ಅಲ್ಲಿ ಹೋಗಿ ನೀವು ಡಿಪ್ಲೊಮಾ CET 2026 ನ ಕ್ಲಿಕ್ ಮಾಡ್ಕೊಂಡ್ರಿ ಅಂದ್ರೆ ನಿಮಗಿರೋಂಥ ಲೇಟೆಸ್ಟ್ ಅಪ್ಡೇಟ್ಸ್ ಎಲ್ಲ ಅಲ್ಲಿ ಸಿಗುತ್ತೆ. ಸೊ ಹಂಗಾಗಿ ಅಟ್ ಲೀಸ್ಟ್ 2 ಟೈಮ್ಸ್ ನೀವು KA ನ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈಗ ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ನಿಮ್ಗೆ ರಿಸಲ್ಟ್ ಏನೋ ಬಂದಾಯ್ತು, 100% ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಓಕೆನಾ, ನಿಮ್ಗೆ ಸಿಕ್ಕಿರೋಂಥ ಕಾಲೇಜು ನಿಮ್ಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನೀವು ಏನ್ ಮಾಡ್ಬೇಕು ಫರ್ದರ್ ಅಂತ ಇಲ್ಲಿ ನೋಡೋಣ. ಓಕೆನಾ, 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಿಮ್ಗೆ ಫಸ್ಟ್ ರೌಂಡ್ ಅಲ್ಲಿ ಅಂತಂದ್ರೆ ನಿಮಗೆ ನೆಕ್ಸ್ಟ್ ಸ್ಟೆಪ್, ಈಗ ರಿಸಲ್ಟ್ ಬಂದಿದೆ ಅಲ್ವಪ್ಪ, ರಿಸಲ್ಟ್ ಬಂದಿದೆ ರೌಂಡ್ 1 ಅಲ್ಲಿ, ರೌಂಡ್ 1 ರಿಸಲ್ಟ್ ಬಂದಿದೆ. ಸೊ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಚಾಯ್ಸ್ ನ ಎಂಟರ್ ಮಾಡ್ಕೋಬೇಕು. 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತಂದ್ರೆ ನೀವು ಚಾಯ್ಸ್ 1 ಅನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ. ಓಕೆನಾ, ಚಾಯ್ಸ್ 1 ಅನ್ನ ಕ್ಲಿಕ್ ಮಾಡ್ಬೇಕಾಗತ್ತೆ. ಚಾಯ್ಸ್ 1 ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಚಲನ್ ನ ಡೌನ್ಲೋಡ್ ಮಾಡೋದಕ್ಕೆ ಅವಕಾಶನ ಕೊಡ್ತಾರೆ. ಆ ಚಲನ್ ನಲ್ಲಿ ನಿಮಗೆ ಬ್ಯಾಂಕ್ ಕಾಪಿ ಇರುತ್ತೆ, ಕ್ಯಾಂಡಿಡೇಟ್ ಕಾಪಿ ಅಥವಾ ಸ್ಟೂಡೆಂಟ್ ಕಾಪಿ ಇರುತ್ತೆ, ಮತ್ತೆ ಕಾಲೇಜ್ ಕಾಪಿ ಇರುತ್ತೆ. ಓಕೆನಾ, ಈ ಒಂದು ಚಲನ್ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಳ್ಬೇಕು, ಅದೇ ಕೊಡ್ತಾರೆ ನಿಮ್ಗೆ. ಅಲ್ಲಿ ಫೀಸ್ ಏನಿದೆ, ನಿಮ್ದು ಟೋಟಲ್ ಫೀಸ್ ಏನಿರುತ್ತೆ ಅದು ಡಿಸ್ಪ್ಲೇ ಆಗಿರುತ್ತೆ, ಇದರಲ್ಲಿ ನಿಮ್ಗೆ ಫೀಸ್ ನ ಮೆನ್ಷನ್ ಮಾಡಿರ್ತಾರೆ. ಓಕೆನಾ, ಸೊ ನೀವೇನ್ ಮಾಡ್ತೀರಾ, ಆ ಚಲನ್ ತಗೊಂಡೋಗಿ ಫೀಸ್ ನ ಪೇ ಮಾಡ್ಕೊಳ್ತೀರಾ ಬ್ಯಾಂಕಿಗೆ. ಸೊ ಬ್ಯಾಂಕ್ ಅಲ್ಲಿ ನಿಮ್ಗೆ ಬ್ಯಾಂಕ್ ಕಾಪಿನ ಇಟ್ಕೊಳ್ತಾರೆ. ಓಕೆನಾ, ಈ ಕಾಪಿನ ಬ್ಯಾಂಕ್ ಅವರು ಇಟ್ಕೊಳ್ತಾರೆ. ಸೊ ನಿಮ್ಗೆ ಕ್ಯಾಂಡಿಡೇಟ್ ಕಾಪಿ ಮತ್ತೆ ಕಾಲೇಜ್ ಕಾಪಿನ ಕೊಟ್ಟು ಕಳಿಸ್ತಾರೆ. ಇದಾದ್ಮೇಲೆ ನೀವೇನ್ ಮಾಡ್ಬೇಕು, ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ನ ಬಿಡ್ತಾರೆ, ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ತಗೊಳ್ಬೇಕು. ಓಕೆನಾ, ಇದು ಮಸ್ಟ್. ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ನ ತಗೊಂಡು ನೀವು PDF ನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ನ ತಗೊಳ್ಳಿ. ಇದಾದ್ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ ಕಾಲೇಜಿಗೆ ರಿಪೋರ್ಟ್ ಮಾಡ್ಕೋಬೇಕು. ಕಾಲೇಜಿಗೆ ರಿಪೋರ್ಟ್ ಮಾಡ್ಕೋಬೇಕು. ಏನೆಲ್ಲ ತಗೊಂಡ್ ಹೋಗ್ಬೇಕು ಅಂದ್ರೆ ನೋಡಿ, ಇಲ್ಲಿ ಇರುತ್ತಲ್ವಾ ನಿಮ್ಗೆ ಬ್ಯಾಂಕ್ ಕಾಪಿನ ಇಟ್ಕೊಂಡಿದ್ದಾರೆ, ಕಾಲೇಜ್ ಕಾಪಿ ಮತ್ತೆ ಕ್ಯಾಂಡಿಡೇಟ್ ಕಾಪಿ ಇದೆ, ಅದನ್ನ ಮತ್ತೆ ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ನ, ಇದನ್ನ ಮತ್ತೆ ಈ ಚಲನ್ನ, ಇವೆರಡೂ ತಗೊಂಡು ಇದ್ರ ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು ಮೂಲ ದಾಖಲೆಗಳು ಅಂತಾನೆ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಸ್ಟಡಿ ಸರ್ಟಿಫಿಕೇಟ್ಸ್ ಇರ್ಬೋದು, ಫೋಟೋ ಇರ್ಬೋದು, ಆಧಾರ್ ಇರ್ಬೋದು, ಇವಿಷ್ಟನ್ನು ತಗೊಂಡು ನೀವು ಕಾಲೇಜಿಗೆ ರಿಪೋರ್ಟ್ ಮಾಡ್ಕೋಬೇಕು. ಸೊ ನಿಮ್ಗೆ ಅಲ್ಲಿ ಏನಾಗುತ್ತೆ, OTP ವೆರಿಫಿಕೇಶನ್ ಮಾಡ್ಕೊಳ್ತಾರೆ. OTP ವೆರಿಫಿಕೇಶನ್ ಮಾಡ್ತಾರೆ, ಫೇಸ್ ರೆಕಗ್ನಿಷನ್ ಮಾಡ್ಕೊಳ್ತಾರೆ, ಮತ್ತೆ ನಿಮ್ಗೆ ಇದೆಲ್ಲ ಕಂಪ್ಲೀಟ್ ಅದ. ಇದೆಲ್ಲ ಬಂದು ಕಾಲೇಜಲ್ಲಿ ನಡೆಯುವಂಥದ್ದು, ನೀವು ಮಾಡುವಂಥದ್ದಲ್ಲ. OTP ಆದ್ಮೇಲೆ ಫೇಸ್ ವೆರಿಫಿಕೇಶನ್ ಆಗುತ್ತೆ, ಆಮೇಲೆ ನಿಮ್ಗೆ ಅಡ್ಮಿಷನ್ ಆರ್ಡರ್ ನ ಕೊಡ್ತಾರೆ. ಓಕೆನಾ, ಅಡ್ಮಿಷನ್ ಆರ್ಡರ್ ನ ಪ್ರೊವೈಡ್ ಮಾಡ್ತಾರೆ. ಸೊ ಇಲ್ಲಿಗೆ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೆ. ಇದು ಯಾರು 100% ಸ್ಯಾಟಿಸ್ಫ್ಯಾಕ್ಷನ್ ಇರೋರು ರೌಂಡ್ 1 ಅಲ್ಲಿ ನೀವು ಈ ಎಲ್ಲ ಸ್ಟೆಪ್ಸ್ ಮುಖಾಂತರ ನಿಮ್ಮ ಇಂಜಿನಿಯರಿಂಗ್ ಕಾಲೇಜಿಗೆ ಅಡ್ಮಿಷನ್ ಆಗ್ತೀರಾ. ಓಕೆನಾ, ಇದಿಷ್ಟು ಅರ್ಥ ಆಗಿದೆ ಅನ್ಕೊಳ್ತೀನಿ. ಈಗ ನಾನು ನೆಕ್ಸ್ಟ್ ಮಾತಾಡ್ತೀನಿ. ಈಗ ಇದ್ರ ಬಗ್ಗೆ ಏನು ಡೌಟ್ ಇಲ್ಲ ಅಲ್ವಾ? ಇನ್ ಕೇಸ್ ಡೌಟ್ ಇತ್ತು ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ಕಮೆಂಟಿಗೆ ನಾವು ರಿಪ್ಲೈ ಮಾಡ್ತೀವಿ. ಓಕೆನಾ, ಇದಿಷ್ಟು ಬಂದು ನಿಮ್ಗೆ ಕಾಲೇಜಲ್ಲಿ ನಡೆಯುತ್ತೆ, ಯಾಕಂದ್ರೆ ಕಾಲೇಜಲ್ಲಿ ಪೋರ್ಟಲ್ ಕೊಟ್ಟಿರ್ತಾರೆ. ಓಕೆನಾ, ಕಾಲೇಜ್ ಪೋರ್ಟಲ್ ಅಲ್ಲಿ. ಸೊ ಅದು ಮಾಡುವಂಥದ್ದು. ಈ ಸ್ಟೆಪ್ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಬೇಡಿ, ನೀವು ಎಲ್ಲ ಡಾಕ್ಯುಮೆಂಟ್ಸ್ ನ ತಗೊಂಡು ಕಾಲೇಜಿಗೆ ವಿಸಿಟ್ ಮಾಡಿ, ಅದಾದ್ಮೇಲೆ ಈ ಸ್ಟೆಪ್ಸ್ ಆಗುತ್ತೆ. ಅಡ್ಮಿಷನ್ ಆರ್ಡರ್ ತಗೊಂಡ್ರಷ್ಟೇ ನಿಮ್ಗೆ ಅಡ್ಮಿಷನ್ ಕನ್ಫರ್ಮ್ ಅಂತ ಆಗುವಂಥದ್ದು. ಓಕೆನಾ, ನೋಡಿ ಮಕ್ಕಳ, ಒಂದ್ ನೆನ್ಪಿಟ್ಕೊಳ್ಳಿ, ಯಾವುದೇ ಈಗ ಏನೇ ರಿಸಲ್ಟ್ ಬಂದಿರ್ಲಿ, ನೀವು ನೆಕ್ಸ್ಟ್ ಸ್ಟೆಪ್ ಮಾಡ್ಬೇಕಾಗಿರೋದೇ ಬಂದು ಚಾಯ್ಸ್ ಎಂಟ್ರಿ. ಏನ್ ಚಾಯ್ಸ್ ಎಂಟ್ರಿ? 4 ಚಾಯ್ಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಚಾಯ್ಸ್ 1 ಯಾರು ತಗೊಳ್ಬೇಕು ಅಂತ ನಾನು ಇಲ್ಲಿ ಹಾಕಿದೀನಿ. ಇದಕ್ಕಿಂತ ಇನ್ನೂ ಡೀಟೇಲ್ ಆಗಿ ಇರುವಂತ ಚಾಯ್ಸ್ ಎಂಟ್ರಿ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ದಯವಿಟ್ಟು ಆ ವಿಡಿಯೋನ, ಸ್ವಲ್ಪ ಲೆಂತ್ ಇದೆ, ಈ 1.5x ಅಲ್ಲಿ ಇಟ್ಕೊಂಡ್ರಿ ಅಂತಾನೆ ನಿಮ್ಗೆ ಸ್ಪೀಡ್ ಮ್ಯಾಚ್ ಆಗುತ್ತೆ. ಓಕೆನಾ, ಆ ವಿಡಿಯೋ ಕಂಪ್ಲೀಟ್ ನೋಡಿ, ಅದಾದ್ಮೇಲೆ ಈ ವಿಡಿಯೋ ನೋಡಿದ್ರಿ ಅಂತಾನೆ ನಿಮ್ಗೆ ಇನ್ನೂ ಸ್ವಲ್ಪ ಏನಿದೆ ಡೌಟ್ಸ್ ಕ್ಲಾರಿಫಿಕೇಶನ್ ಆಗುತ್ತೆ. ಓಕೆನಾ, ಇದು ಈಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ 50% ಆಫ್ ಸ್ಟೂಡೆಂಟ್ಸ್ ಚಾಯ್ಸ್ 1 ತಗೊಂಡು ಅಡ್ಮಿಷನ್ ಆಗಿ ಹೋಗ್ಬಿಡ್ತಾರೆ. ಓಕೆನಾ, ಇದಾಗಿರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಸ್ಯಾಟಿಸ್ಫೈಡ್ ಇದೆ, ಬಟ್ ನನ್ಗೆ ಸಿಕ್ಕಿರೋ ಕಾಲೇಜು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಬಟ್ ಲುಕಿಂಗ್ ಫಾರ್ ಗುಡ್ ಕಾಲೇಜ್ ಇನ್ ರೌಂಡ್ 2. ನಂಗೆ ಓಕೆ ಕಾಲೇಜು, ಬಟ್ ಇದಕ್ಕಿಂತ ಬೆಸ್ಟ್ ಕಾಲೇಜ್ ನಾನು ಹುಡುಕ್ತಾ ಇದ್ದೀನಿ ಅನ್ನೋರು ಏನ್ ಮಾಡ್ಬೇಕು? ಓಕೆನಾ, ನಿಮ್ಗೂ ಅಷ್ಟೇ. ಇವಾಗ ರಿಸಲ್ಟ್ ಅನೌನ್ಸ್ ಆಗಿದೆ ಅಲ್ವಪ್ಪ, ರಿಸಲ್ಟ್ ಅನೌನ್ಸ್ ಆಗಿದೆ ರೌಂಡ್ 1 ಅಲ್ಲಿ, ಕರೆಕ್ಟ್ ಅಲ್ವಾ? ಸೊ ನಿಮ್ಗೆ ಏನಾಗಿದೆ, ಇವಾಗ ಸಿಕ್ಕಿರೋಂತ ಕಾಲೇಜು ಓಕೆ, ಬಟ್ ಇನ್ನು ಬೆಸ್ಟ್ ಕಾಲೇಜ್ ನ ನೀವು ಹುಡುಕ್ತಾ ಇದ್ದೀರಾ ಅಂತಂದ್ರೆ ನೀವೇನ್ ಮಾಡ್ಬೇಕು,
ಚಾಯ್ಸ್ ಏನ್ ತಗೊಳ್ತೀರಾ, ಚಾಯ್ಸ್ 2ನ ಕ್ಲಿಕ್ ಮಾಡ್ಕೋಬೇಕು. ಓಕೆನಾ, ಚಾಯ್ಸ್ 2ನ ಕ್ಲಿಕ್ ಮಾಡ್ಕೋಬೇಕು. ಚಾಯ್ಸ್ 2 ಏನ್ ಹೇಳುತ್ತೆ ಅಂತಂದ್ರೆ, ಈಗ ಸಿಕ್ಕಿರೋಂಥ ಕಾಲೇಜ್ ಓಕೆ, ಬಟ್ ನಾನು ಇದಕ್ಕಿಂತ ಬೆಟರ್ ಕಾಲೇಜ್ನ ನೋಡ್ತಾ ಇದ್ದೀನಿ ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ನಿನಗೆ ರೌಂಡ್ 1 ನಲ್ಲಿ ಯಾವುದೋ ಒಂದು ಗವರ್ಮೆಂಟ್ ಕಾಲೇಜ್ ಅಲಾಟ್ ಆಗಿದೆ. ಓಕೆನಾ, ಗವರ್ಮೆಂಟ್ ಕಾಲೇಜಲ್ಲಿ ಒಂದು 46K ಸಮಥಿಂಗ್ ಏನೋ ಫೀಸ್ ಇದೆ. ಅಷ್ಟು ಫೀಸ್ ನ ನೀನೀಗ ಪೇ ಮಾಡ್ಕೊಳ್ತೀವಿ. ಓಕೆನಾ, ಚಾಯ್ಸ್ 2 ಆದ್ರೂ ಕೂಡ ನೀವು ಫೀಸ್ ನ ಪೇ ಮಾಡ್ಕೋಬೇಕಾಗುತ್ತೆ. ರೌಂಡ್ 1 ಅಲ್ಲಿ ಎಷ್ಟು ಫೀಸ್ ನಿಮ್ಗೆ ಬಂದಿರುತ್ತಲ್ವಾ ಅದೇ ಫೀಸ್ ನ ನೀವು ಬ್ಯಾಂಕಿಗೆ ಪೇ ಮಾಡ್ಕೊಳ್ತೀರಾ. ಓಕೆನಾ, 46K ಪೇ ಮಾಡಿದೀರಾ ಅಂತ ಅನ್ಕೊಳ್ಳಿ. ನೀವು ರೌಂಡ್ 2 ಪಾರ್ಟಿಸಿಪೇಟ್ ಮಾಡ್ತೀರಾ. ರೌಂಡ್ 2 ನಲ್ಲಿ ನಿಮ್ಗೆ ಯಾವುದೋ ಪ್ರೈವೇಟ್ ಕಾಲೇಜು ಸಿಗುತ್ತೆ. ಓಕೆನಾ, ಪ್ರೈವೇಟ್ ಕಾಲೇಜ್ ನಿಮ್ಗೆ ಗೊತ್ತಿರ್ಬೋದು 1,19,650 ಸುಮ್ನೆ ಅನ್ಕೊಳ್ಳಿ. ಓಕೆನಾ, ಇಷ್ಟು ಅಮೌಂಟ್ ಇರುತ್ತೆ. ಈಗ ಏನ್ ಮಾಡೋದು ಮ್ಯಾಮ್, ನಾವು ಜಸ್ಟ್ 46K ಪೇ ಮಾಡಿದೀವಿ, ನಾನು ಡಿಫ್ರೆನ್ಸ್ ಅಮೌಂಟ್ ಏನಿರುತ್ತಲ್ಲ ಆ ಅಮೌಂಟ್ ನ ನೀವು ನೆಕ್ಸ್ಟ್ ರೌಂಡ್ ಅಲ್ಲಿ ಪೇ ಮಾಡ್ಕೊಳ್ತೀರಾ. ಇನ್ ಕೇಸ್ ಉಲ್ಟಾ ರೌಂಡ್ 1 ಅಲ್ಲಿ ನಿಮ್ಗೆ ಏನಾದ್ರೂ ಪ್ರೈವೇಟ್ ಕಾಲೇಜ್ ಸಿಕ್ಕಿ ನೀವೇನಾದ್ರೂ 1,19,650 rupees ಪೇ ಮಾಡಿದ್ದೀರಾ. ಇನ್ ಕೇಸ್ ರೌಂಡ್ 2 ನಲ್ಲಿ ನಿಮ್ಗೆ ಗೌರ್ಮೆಂಟ್ ಕಾಲೇಜ್ ಸಿಕ್ಕಿದೆ ಅಂತಂದ್ರೆ ನೀವು 46K ಪೇ ಮಾಡ್ಬೇಕಾಗುತ್ತೆ. ಬಟ್ ಎಕ್ಸ್ಟ್ರಾ ಪೇ ಮಾಡಿದಿರ ಏನಾಗುತ್ತೆ ಅವಾಗ, ಮತ್ತೆ ಡಿಫ್ರೆನ್ಸ್ ಅಮೌಂಟ್ ಏನಿದೆ ನಿಮ್ಮ ಅಕೌಂಟಿಗೆ ರೀಫಂಡ್ ಮಾಡ್ತಾರೆ. ಓಕೆನಾ, ಇದಾಗಿರುತ್ತೆ. ಇವೆರಡರ ಬಗ್ಗೆ ತುಂಬಾ ಡೌಟ್ ಕೇಳ್ತಾ ಇದ್ರಿ. ನೀವು ಎಕ್ಸ್ಟ್ರಾ ಪೇ ಮಾಡಿದ್ರೆ ರಿಟರ್ನ್ ಪೇ ಮಾಡ್ತಾರೆ ನಿಮ್ಮ ಅಕೌಂಟಿಗೆ, ಅಥವಾ ನೀವು ಕಡಿಮೆ ಪೇ ಮಾಡಿದ್ರಿ ಅಂತಂದ್ರೆ ಇನ್ನೆಷ್ಟು ಅಮೌಂಟ್ ಪೇ ಮಾಡ್ಬೇಕು ಅದನ್ನ ನೀವು ನೆಕ್ಸ್ಟ್ ರೌಂಡ್ ಅಲ್ಲಿ ಪೇ ಮಾಡ್ಕೊಳ್ತೀರಾ. ಓಕೆನಾ, ಸೊ ರಿಸಲ್ಟ್ ಬಂದಿದೆ. ಚಾಯ್ಸ್ 2ನ ಆಪ್ಟ್ ಮಾಡ್ಕೊಂಡಿದ್ದೀರಾ ನೀವು. ಚಾಯ್ಸ್ 2 ಆಪ್ಟ್ ಮಾಡಿದ್ರು ಕೂಡ ನೀವು ಫೀಸ್ ನ ಪೇ ಮಾಡ್ಕೋಬೇಕು. ಒಂದು ನೆನ್ಪಿಟ್ಕೊಳ್ಳಿ, ಚಾಯ್ಸ್ 1 ಚಾಯ್ಸ್ 2 ಎರಡೂ ನೀವೇನಾದ್ರೂ ಇವೆರಡು ಚಾಯ್ಸ್ ನ ಎಂಟರ್ ಮಾಡ್ಕೊಂಡಿದ್ದೀರಾ ಅಂತಂದ್ರೆ ನೀವು ಕಂಪಲ್ಸರಿಲಿ ಫೀಸ್ ನ ಪೇ ಮಾಡ್ಬೇಕು. ನೀವು ಫೀಸ್ ಪೇ ಮಾಡಿಲ್ಲ ಅಂತಂದ್ರೆ ನೀವು ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಕ್ ಆಗೋದಿಲ್ಲ. ಅಂತವ್ರನ್ನ ನೆಕ್ಸ್ಟ್ ರೌಂಡ್ಗೆ ಎಂಟರ್ಟೈನ್ ಮಾಡೋದೇ ಇಲ್ಲ. ಅರ್ಥ ಆಗ್ತಿದ್ಯಾ? ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ನೀವು ಚಾಯ್ಸ್ 2 ಕ್ಲಿಕ್ ಮಾಡಿ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ನಿಮ್ಗೆ ಇಲ್ಲಿ ಆಪ್ಷನ್ಸ್ ನ ಆಡ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಬದಲಾಗಿ ಏನಾಗಿರುತ್ತೆ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನೀವು 1 ರಿಂದ 76 ಆಪ್ಷನ್ಸ್ ನ ಎಂಟರ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆನಾ, ನಿಮ್ಗೆ 74ನೇ ಆಪ್ಷನ್ ಸೀಟು ಅಲಾಟ್ ಆಗಿದೆ ಇವಾಗ ಅಂತಂದ್ರೆ ಈ 75, 76 ಅಂತ ಏನಿದೆ ಈ ಕಾಲೇಜಸ್ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ ಇವಾಗ. ಓಕೆನಾ, 74 ಕೆಳಗೆ ಏನಿದೆ 75, 76 ಏನಿದೆ ಇವೆರಡು ಕಾಲೇಜಸ್ ಡಿಲೀಟ್ ಆಗುತ್ತೆ. ಇದಕ್ಕಿಂತ ಮೇಲೆ ಹೈಯರ್ ಆರ್ಡರ್ ಆಪ್ಷನ್ಸ್ ಅಂತ ಏನಿದೆ ಅಂದ್ರೆ 1 ಇಂದ 73 ವರ್ಗು ಏನ್ ಆಪ್ಷನ್ಸ್ ಸಿಗುತ್ತೆ ನಿಮ್ಗೆ, ಇವನ್ನೇ ನಾವು ಹೈಯರ್ ಆರ್ಡರ್ ಆಪ್ಷನ್ಸ್ ಅಂತ ಕರಿತೀವಿ. ನಿಮ್ಗೆ ಸಿಕ್ಕಿರೋಂತ ಕಾಲೇಜ್ ಗಿಂತ ಮೇಲಿರೋಂತ ಆಪ್ಷನ್ಸ್. ಈ ಆಪ್ಷನ್ಸ್ ನ ನೀವೇನ್ ಮಾಡ್ಬೋದು, ಎಡಿಟ್ ಮಾಡ್ಕೋಬಹುದು, ಅಂದ್ರೆ ಶಫಲ್ ಮಾಡ್ಕೋಬಹುದು, ರೀ ಆರ್ಡರ್ ಮಾಡ್ಬೋದು. ಬದಲಾಗಿ ಬೇರೊಂದು ಕಾಲೇಜ್ ನ ನೀವಿಲ್ಲಿ ಆಡ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಓಕೆನಾ, ನಿಮ್ಗೆ ಸಿಕ್ಕಿರೋಂತ ಕಾಲೇಜ್ ಮೇಲ್ಗಡೆ ಏನಿರುತ್ತೆ ಅದನ್ನ ನೀವು ಉಲ್ಟಾ ಪಲ್ಟಾ ಮಾಡ್ಕೋಬಹುದು. ಅದ್ರ ಕೆಳಗಿರೋಂತ ಕಾಲೇಜಸ್ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ಇದು ನೆನ್ಪಿರ್ಲಿ. ಓಕೆನಾ, ಸೊ ನಾವು ನಿಮ್ಗೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ನೋಡಿ, ಈಗ ಮಕ್ಳಿಗೆ ಹೆಂಗ್ ಡೌಟ್ ಬರುತ್ತೆ ಅಂತಂದ್ರೆ ನನಗೆ 74ನೇ ಆಪ್ಷನ್ ಸಿಕ್ಕಿದೆ ಆಯ್ತಾ, ಈ ಕಾಲೇಜು ಓಕೆ ಬಟ್ ನನ್ಗೆ ಇದಕ್ಕಿಂತ ಚೆನ್ನಾಗಿರೋ ಕಾಲೇಜ್ ಬೇಕು. ಇಲ್ಲಿ ಮೇಲ್ಗಡೆ ಯಾವ್ದೋ ಒಂದು ಕಾಲೇಜ್ ಸಿಕ್ತು. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ನಿನಗೆ ರೌಂಡ್ 1 ನಲ್ಲಿ ಏನಾಗಿತ್ತು 74ನೇ ಆಪ್ಷನ್ಸ್ ಕಾಲೇಜ್ ಸಿಕ್ಕಿತ್ತು, ಕರೆಕ್ಟಾ. ರೌಂಡ್ 2 ನಲ್ಲಿ ಏನಾಗುತ್ತೆ 56th ಆಪ್ಷನ್ ಸಿಕ್ಕಿದೆ ಅಂತ ಅನ್ಕೊಳ್ಳಿ. ಇನ್ ಕೇಸ್ 56th ಆಪ್ಷನ್ ಸಿಕ್ತು ಅಂತಂದ್ರೆ ನಿಮ್ಗೆ ಈ ಒಂದು ಆಪ್ಷನ್ ಇರೋದಿಲ್ಲ, ಆಟೋಮೆಟಿಕಲಿ ಇದು ಡಿಲೀಟ್ ಆಗುತ್ತೆ. ಓಕೆನಾ, ನಿಮ್ಗೆ ಚಾಯ್ಸ್ ಇರೋದಿಲ್ಲ ಇದ ಅಂತ ಇದ್ ಮಾಡೋದಿಕ್ಕೆ. ರೌಂಡ್ 2 ನಲ್ಲಿ ಏನಾದ್ರು 56ನೇ ಆಪ್ಷನ್ ಸಿಕ್ತು ಅಂತಂದ್ರೆ ಈ ಕಾಲೇಜು ನಿಮ್ಗೆ ಇರೋದಿಲ್ಲ. ಹೌದು, ನೀವು ಹೋಲ್ಡ್ ಮಾಡಿರ್ತೀರಾ. ಯಾಕೆ ಹೋಲ್ಡ್ ಮಾಡಿರ್ತೀರಾ ಅಂತಂದ್ರೆ ಇದು ಒಂದ್ ಕಂಡೀಷನ್. ಓಕೆನಾ, ಇನ್ ಕೇಸ್ ಏನಾಗುತ್ತೆ, ನಿಮ್ಮ 74th ಆಪ್ಷನ್ ಸಿಕ್ಕಿದೆ, ಇದ್ರ ಮೇಲ್ಗಡೆ ಯಾವ್ದೋ ಕಾಲೇಜು ನಿಮ್ಗೆ ಅಲಾಟ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಮತ್ತೆ ಇದೇ ಕಾಲೇಜ್ ರೌಂಡ್ 2 ನಲ್ಲಿ ಸಿಗುತ್ತೆ. ಅದಕ್ಕೆ ಅಂತಾನೆ ನೀವು ಹೋಲ್ಡ್ ಮಾಡ್ತಾ ಇದ್ದೀರಾ, ಅದಕ್ಕೆ ಅಂತಾನೆ ನೀವು ಫೀಸ್ ನ ಪೇ ಮಾಡ್ತಾ ಇದ್ದೀರಾ. ನಿಮ್ಗೆ ಎರಡೂ ಕಾಲೇಜು ಸಿಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಈ ಕಾಲೇಜ್ ನಿಮ್ಗೆ ಹೈಯರ್ ಆರ್ಡರ್ ಆಪ್ಷನ್ಸ್ ಅಲ್ಲಿ ಯಾವ್ದಾದ್ರು ಒಂದು ಕಾಲೇಜ್ ಅಲಾಟ್ ಆಯ್ತು ಅಂತಂದ್ರೆ ರೌಂಡ್ 1 ಅಲ್ಲಿ ಯಾವ ಕಾಲೇಜ್ ಅಲಾಟ್ ಆಗಿತ್ತು ಆ ಕಾಲೇಜ್ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ. ನೀವು ವಿತೌಟ್ ಏನು ಅಂದ್ರೆ ನೀವು ಇದನ್ನ ಅಬ್ಜೆಕ್ಟ್ ಮಾಡ್ದಂಗೆ ನೀವು ರೌಂಡ್ 2 ನಲ್ಲಿ ಯಾವ ಸೀಟ್ ಸಿಕ್ಕಿರುತ್ತೆ ಅದಕ್ಕೆ ನೀವು ಹೋಗ್ಲೇಬೇಕು. ಅರ್ಥ ಆಗಿದ್ಯಾ? ಹೋಗ್ಲೇಬೇಕು, ನೆನ್ಪಿಟ್ಕೊಳ್ಳಿ. ಚಾಯ್ಸ್ 2 ನ ಕ್ಲಿಕ್ ಮಾಡುವಂತರು ದಯವಿಟ್ಟು ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ತುಂಬಾ ಜನಕ್ಕೆ ಇದು ಕ್ಲಾರಿಫಿಕೇಶನ್ ಇಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇದು ಒಂದ್ ಕಂಡೀಷನ್ ಆಯ್ತಲ್ಲ, ನಾನು ಹೇಳಿದ್ನಲ್ಲ ನಿಮ್ಗೆ. ಇನ್ನೊಂದು ಕಂಡೀಷನ್ ಏನು, ನಿಮ್ಗೆ ರೌಂಡ್ 1 ನಲ್ಲಿ 74th ಆಪ್ಷನ್ ಇದೆ, ರೌಂಡ್ 2 ನಲ್ಲಿ ಯಾವ್ದೂ ಕಾಲೇಜ್ ಅಲಾಟೇ ಆಗಿಲ್ಲ ಅಂತಂದ್ರೆ ಸೊ ನೀವ್ ಏನ್ ಇಲ್ಲಿ ಫ್ರೀಸ್ ಮಾಡಿರ್ತೀರಾ ಅದೇ ಕಾಲೇಜ್ ಸಿಗುತ್ತೆ. ಅದಕ್ಕೋಸ್ಕರ ನೀವು ಚಾಯ್ಸ್ 2 ನ ಕ್ಲಿಕ್ ಮಾಡ್ಕೊಂಡು ಫೀಸ್ ನ ಪೇ ಮಾಡೋದು. ಓಕೆನಾ, ಇದಾಗಿರುತ್ತೆ. ಇದು ನೆಕ್ಸ್ಟ್ ನಿಮ್ಗೆ ಪ್ರೋಸೆಸ್ ನಾವು ಹೇಳ್ತೀವಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ. ಯಾಕಂದ್ರೆ ನೀವು ಚಾಯ್ಸ್ 2 ಏನ್ ಮಾಡ್ತೀರಾ, ಫೀಸ್ ನ ಪೇ ಮಾಡ್ಕೊಳ್ತೀರಾ.
ಪೇ ಮಾಡ್ಕೊಂಡು ಸೀಟ್ ಕನ್ಫರ್ಮೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಂಡು ಸುಮ್ನೆ ಇರಿ. ನೀವು ಕಾಲೇಜ್ಗೆ ರಿಪೋರ್ಟ್ ಮಾಡ್ಕೋಬಿಡಿ, ಯಾಕಂದ್ರೆ ನೀವು ಕಾಲೇಜ್ಗೆ ಹೋಗ್ತಾ ಇಲ್ಲ, ನೆಕ್ಸ್ಟ್ ರೌಂಡ್ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಹೌದಲ್ವಾ? ಚಾಯ್ಸ್ 2 ಬಗ್ಗೆ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನೂ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ, ಕಮೆಂಟ್ಸ್ ಗೆ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ನಾಟ್ ಫೈಡ್ ಇನ್ ರೌಂಡ್ 1, ಪಾರ್ಟಿಸಿಪೇಟ್ ಇನ್ ರೌಂಡ್ 2. ನನಗೆ ಫಸ್ಟ್ ರೌಂಡ್ ಅಲ್ಲಿ ಏನ್ ಸೀಟ್ ಸಿಕ್ಕಿದೆ ನನಗೆ ಅದು ಬೇಡ, ನಾನು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ, ನನಗೊಂದು ಸ್ವಲ್ಪನೂ ಇಷ್ಟ ಇಲ್ಲ. ಓಕೆನಾ? ಸೊ ಇವರು ಹೇಗೆ ಅಂತಂದ್ರೆ ನೋಡಿ, ಇವಾಗ ಆಲ್ರೆಡಿ ನಿಮ್ಗೆ ರಿಸಲ್ಟ್ ಬಂದಿದೆ. ಓಕೆ, ರೌಂಡ್ 1 ರಿಸಲ್ಟ್ ಬಂದಿದೆ. ಸಿಕ್ಕಿರೋಂಥ ಕಾಲೇಜ್ ನಿನ್ಗೆ 1% ಇಷ್ಟ ಇಲ್ಲ, ರಿಜೆಕ್ಟ್ ಮಾಡ್ತಾ ಇದೆಯಾ ನೀನ್ ಆ ಕಾಲೇಜ್ನ. ಓಕೆನಾ? ನೀನೇನ್ ಮಾಡ್ತೀಯಾ, ಆ ಕಾಲೇಜ್ ರಿಜೆಕ್ಟ್ ಮಾಡ್ತಾ ಇದೀಯ ಅಂತಂದ್ರೆ ನೀನು ಚಾಯ್ಸ್ ಯಾವ್ದನ್ನ ತಗೊಳ್ತೀರಾ? ಚಾಯ್ಸ್ 3 ಸೆಲೆಕ್ಟ್ ಮಾಡಬೇಕು. ಫೀಸ್ ನ ಪೇ ಮಾಡಂಗಿಲ್ಲ, ಫೀಸ್ ಪೇ ಮಾಡಂಗಿಲ್ಲ. ಓಕೆನಾ? ನಿಮ್ಗೆ ಸಿಕ್ಕಿರೋಂಥ ಕಾಲೇಜ್ ನಿಮ್ಗೆ ಇಷ್ಟ ಇಲ್ಲ ಅಂತ ಅಂದ್ಮೇಲೆ ನೀವು ಫೀಸ್ ನ ಪೇ ಮಾಡಲ್ಲ, ಬದಲಾಗಿ ಚಾಯ್ಸ್ 3 ಆಪ್ಟ್ ಮಾಡ್ಕೊಳ್ತೀರಾ. ನೋಡಿ, ನಿಮ್ಗೆ ಇಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ ಚಾಯ್ಸ್ 3 ಮಕ್ಕಳು ಅಂದ್ರೆ ಈಗ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿ ರೌಂಡ್ 2ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ, ಹೌದಲ್ವಾ? ರೌಂಡ್ 2 ನಲ್ಲಿ ನಿಮ್ಗೆ ಯಾವ ಸೀಟ್ ಸಿಗುತ್ತೆ ಅದಕ್ಕೆ ನೀವು ಹೋಗ್ಲೇಬೇಕು. ಓಕೆನಾ? ನಿಮ್ಗೆ ಎಕ್ಸ್ಟ್ರಾ ಏನು ಇರೋದಿಲ್ಲ. ನೋಡಿ, ನೆನಪಿರ್ಲಿ, ರೌಂಡ್ 1 ರೌಂಡ್ 2 ಎರಡೇ ಇರೋದು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರೀತಾರೆ, ಅದು ಉಳ್ಕಿ ಪಳ್ಕಿರೋ ಸೀಟ್ಗಳಷ್ಟೇ ಸಿಗುತ್ತೆ ಹೊರತು. ಸೊ ಅದನ್ನ ನೀವು ಕನ್ಫರ್ಮ್ ಅಂತ ಅನ್ಕೊಳಕ್ ಹೋಗ್ಬಿಡಿ. ಸೊ ನಿಮ್ಗೆ ಇರೋಂಥದ್ದು ಎರಡೇ ರೌಂಡು. ಈಗ ಆಲ್ರೆಡಿ ರೌಂಡ್ 1 ರಿಸಲ್ಟ್ ಅನೌನ್ಸ್ ಆಗಿದೆ. ನೆಕ್ಸ್ಟ್ ನೀವು ರೌಂಡ್ 2 ಪಾರ್ಟಿಸಿಪೇಟ್ ಮಾಡ್ತೀರಾ ಅಷ್ಟೇ. ಇದೇ ನಿಮ್ಗೆ ಕೊನೆಯ ಸುತ್ತು ಆಗಿರುತ್ತೆ. ಓಕೆನಾ? ಈಗ ನೋಡಿ, ಚಾಯ್ಸ್ 3 ಆಪ್ಟ್ ಮಾಡ್ಕೊಂಡಿದ್ದೀರಾ, ಫೀಸ್ ನ ನೀವು ಪೇ ಮಾಡಲ್ಲ. ಏನ್ ಮಾಡ್ತೀರಾ, ನೀವು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಕ್ಕೆ ಟ್ರೈ ಮಾಡ್ತೀರಾ. ಓಕೆನಾ? ಸೊ ಈಗ ಇದ್ರ ಅರ್ಥ ಏನು ಅಂತಂದ್ರೆ, ನೀವು 1 ಇಂದ 76 ಆಪ್ಷನ್ಸ್ ನ ಎಂಟರ್ ಮಾಡಿದೀರಾ ಅಂದ್ರೆ ನಿಮ್ಗೊಂದು 74ನೇ ಆಪ್ಷನ್ ಸಿಕ್ಕಿರುತ್ತೆ. ಮತ್ತೆ ನಾನು ಅದೇ ಎಕ್ಸಾಂಪಲ್ ತಗೋತಾ ಇದ್ದೀನಿ. 74ನೇ ಆಪ್ಷನ್ ನಿನಗೆ ಏನಾಗಿದೆ, ನಿನ್ಗೆ ಒಂಚೂರು ಇಷ್ಟ ಇಲ್ಲ ಈ ಕಾಲೇಜ್ನ ಅಂತ ಅಂದ್ಬಿಟ್ಟೆ ನೀನ್ ಚಾಯ್ಸ್ 3 ಕ್ಲಿಕ್ ಮಾಡ್ಕೊಂಡಿದ್ಯಾ. ಚಾಯ್ಸ್ 3 ಏನ್ ಹೇಳುತ್ತೆ, ನಿನಗೆ ಸಿಕ್ಕಿರೋಂತ ಈ ಕಾಲೇಜ್ ಇದೆ ಅಲ್ವಾ, ನಿಂಗೆ ಸಿಕ್ಕಿರೋಂತ ಈ ಕಾಲೇಜ್ ಇದೆ ಅಲ್ವಾ, ಈ ಕಾಲೇಜ್ ನ ಡಿಲೀಟ್ ಮಾಡಿ ಮಿಕ್ಕಿರೋ ಆಪ್ಷನ್ಸ್ ಹಾಗೆ ರಿಟೈನ್ ಮಾಡ್ತಾರೆ ನೆಕ್ಸ್ಟ್ ರೌಂಡ್ ನೀನ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಅರ್ಥ ಆಗಿದ್ಯಾ? ನೀನ್ ಚಾಯ್ಸ್ 3 ಕ್ಲಿಕ್ ಮಾಡ್ತೀನಿ, ಕಾಲೇಜ್ ನಂಗೆ ಬೇಡವೇ ಬೇಡ ಕಣಪ್ಪ ಅಂತ ಹೇಳ್ತಿದ್ಯಾ. ಇನ್ ಕೇಸ್ ನಿಂಗೆ ಏನಾದ್ರು ಈ ಕಾಲೇಜ್ ಇರ್ಲಿ, ನಾನು ಇನ್ನೂ ಬೆಟರ್ ಕಾಲೇಜ್ ಬೇಕು ಅಂದ್ರೆ ಏನ್ ಮಾಡ್ತೀಯಾ, ಚಾಯ್ಸ್ 2 ತಗೊಳ್ತೀಯಾ. ಈ ಕಾಲೇಜ್ ನಂಗೆ ಬೇಡವೇ ಬೇಡ ಅಂತಂದ್ರೆ, ಈ ಕಾಲೇಜ್ ಬೇಡವೇ ಬೇಡ ಅಂತಂದ್ರೆ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಳ್ತೀಯ. ಅವಾಗ ಈ ಕಾಲೇಜ್ ಆಪ್ಷನ್ 1 ಡಿಲೀಟ್ ಮಾಡ್ತಾರೆ, ಇನ್ ಮಿಕ್ಕಿರೋ ಆಪ್ಷನ್ಸ್ ಅಂದ್ರೆ 1 ಇಂದ 76 ವರೆಗೂ ಎಲ್ಲ ಇರುತ್ತೆ, ಎಕ್ಸ್ಕ್ಲೂಡಿಂಗ್ 74th ಆಪ್ಷನ್. 74th ಆಪ್ಷನ್ 1 ಡಿಲೀಟ್ ಮಾಡಿರ್ತಾರೆ, ಬಿಕಾಸ್ ಈ ಕಾಲೇಜಿನ ನೀನೇ ರಿಜೆಕ್ಟ್ ಮಾಡಿದ್ಯಾ. ಅರ್ಥ ಆಗಿದೆಯಾ? ಇದು ಬಂದು ಚಾಯ್ಸ್ 3 ಆಗಿರುತ್ತೆ. ಇದಕ್ಕಿಂತ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಹೇಗೆ ಹೇಳೋದಪ್ಪ, ನಿಮ್ಗೆ ಇದು ಅರ್ಥ ಆಗಿಲ್ಲ ಅಂತಂದ್ರೆ ಕಾಲ್ ಮಾಡಿ, ನಿಮ್ಗೆ ಇನ್ನೂ ಅರ್ಥ ಮಾಡ್ಸೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಓಕೆನಾ? ನೆಕ್ಸ್ಟ್ ಬಂದು ನಿಮ್ಗೆ ಯಾವ್ದು ಸೀಟೇ ಅಲಾಟ್ ಆಗಿಲ್ಲ. ಓಕೆನಾ? ನೀವು ಏನ್ ಮಾಡೋದು ಅಂತ ಕೇಳ್ತಾ ಇದ್ದೀರಾ. ಒಂದು, ನಿಮ್ಗೆ ಯಾಕೆ ಸೀಟ್ ಅಲಾಟ್ ಆಗಿಲ್ಲ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಯಾಕೆ ಸೀಟ್ ಅಲಾಟ್ ಆಗಿರಲ್ಲ? ಫಸ್ಟ್ ಒಂದು, ನೀವು ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿನ ಮಾಡಿಲ್ಲ. ಅಂದ್ರೆ ಏನು ಮ್ಯಾಮ್, ಪ್ರತಿ ವಿಡಿಯೋದಲ್ಲೂ ನಾವು ನಿಮ್ಗೆ ಹೇಳ್ತಾ ಬಂದ್ವಿ 15-20 ಆಪ್ಷನ್ಗೆ ಸೀಮಿತವಾಗಿ ಇಡಬೇಡಿ, ಮಿನಿಮಮ್ ನೀವು 100 ಆಪ್ಷನ್ಸ್ ನ ಮಾಡ್ಲೇಬೇಕು ಅಂತ ಹೇಳಿದ್ವಿ. ನೀವು ಆಪ್ಷನ್ಸ್ ನ ಕಡಿಮೆ ಮಾಡಿರ್ತೀರಾ, ಆ ಒಂದು ರೀಸನಿಗೆ ಸೀಟ್ ಅಲಾಟ್ ಆಗಿರಲ್ಲ. ಅಥವಾ 100 ಆಪ್ಷನ್ಸ್ ನೀವ್ ಹೇಳ್ದಂಗೆ ಹಾಕಿದೀವಿ ಮ್ಯಾಮ್, ಬಟ್ ಸ್ಟಿಲ್ ನನಗೆ ಸೀಟ್ ಸಿಕ್ಕಿಲ್ಲ ಅಂತಂದ್ರೆ, ನೀವ್ ಹಾಕಿರೋ ಆಪ್ಷನ್ಸ್ ನೋಡಪ್ಪ, ನಾನು ಸುಮ್ನೆ ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಗೆ ಒಂದು 15,000 ರ್ಯಾಂಕ್ ಬಂದಿದೆ. ಓಕೆನಾ? ರ್ಯಾಂಕ್ ಎಷ್ಟು ಬಂದಿದೆ ನಿಮ್ಗೆ? 15,000 ಬಂದಿದೆ. ನೀನು ಎಷ್ಟು ಒಂದು 90 ಆಪ್ಷನ್ ಎಂಟ್ರಿನ ಮಾಡಿರ್ತೀಯ. 90 ಆಪ್ಷನ್ ಎಂಟ್ರಿನ ಮಾಡಿದ್ಯಾ. ಆ 90 ಆಪ್ಷನ್ ಎಂಟ್ರಿ ಕೂಡ ಎಲ್ಲಾ ಟಾಪ್ ಕಾಲೇಜಸ್ ಆಗಿದಾವೆ. ಟಾಪ್ ಕಾಲೇಜ್ ಅಂದ್ರೆ ನಿಂಗೆ ಗೊತ್ತು ಕಟ್ ಆಫ್ ಹೆಂಗಿರುತ್ತೆ ಅಂತ, ಹೌದಲ್ವಾ? 90 ಆಪ್ಷನ್ಸ್ ಎಂಟ್ರಿನ ನೀನ್ ಟಾಪ್ ಕಾಲೇಜ್ ಹಾಕೊಂಡು 15,000 ರ್ಯಾಂಕಿಗೆ ಹೆಂಗೆ ಸಿಸ್ಟಮ್ ನಿಮ್ಗೆ ರಿಸಲ್ಟ್ ಕೊಡುತ್ತೆ ಹೇಳಿ? ಅರ್ಥ ಆಗ್ತಿದ್ಯಾ ನಾನು ಏನ್ ಹೇಳ್ತಿದ್ದೀನಿ ಅಂತ? ನಿಮ್ಮ ರ್ಯಾಂಕ್ ನ ಅನಲೈಸ್ ಮಾಡ್ಬೇಕು. ನಿಮ್ಗೆ ಮಾಕ್ ಕಟ್ ಆಫ್ ಅಂತ ಬಿಟ್ಟಿದ್ರು, ನೆನ್ಪಿದ್ಯಾ? ಮಾಕ್ ಕಟ್ ಆಫ್ PDF ನ ಇಟ್ಕೊಂಡು ನಿಮ್ಮ ರ್ಯಾಂಕು ಕಟ್ ಆಫ್ ಅನಲೈಸ್ ಮಾಡಬೇಕು. ನೀವು ಇಲ್ಲಿ ಫೇಲ್ ಆಗಿದ್ದೀರಾ. ಓಕೆನಾ? ನೀವು ಒಂದು ಆಪ್ಷನ್ಸ್ ನ ಕಡಿಮೆ ಹಾಕಿರ್ತೀರಾ. ಓಕೆನಾ? ಆಪ್ಷನ್ಸ್ ನ ಕಡಿಮೆ ಹಾಕಿರ್ತೀರಾ, ಅಥವಾ ನೀವು ಕರೆಕ್ಟ್ ಆಗಿ ಅನಲೈಸ್ ಮಾಡಿಲ್ಲ, ಹಂಗಾಗಿ ನಿಮ್ಗೆ ಸೀಟ್ ಅಲಾಟ್ ಆಗಿರಲ್ಲ. ಇವೆರಡೇ ರೀಸನ್ ಕಂಡ್ರು, ಇನ್ನೇನೂ ರೀಸನ್ ಇಲ್ಲ. ಆಪ್ಷನ್ ಎಂಟ್ರಿ ಕಡಿಮೆ ಹಾಕಿರ್ತೀರಾ, ಅಥವಾ ಮಾರ್ಕ್ ಕಟ್ ಆಫ್ ಏನ್ PDF ಇದೆ ಅದನ್ನ ನೀವು ನೀಟಾಗಿ ಅನಲೈಸ್ ಮಾಡಿರಲ್ಲ. ನಿನಗೆ ಎಷ್ಟು ರ್ಯಾಂಕ್ ಬಂದಿದೆ, ಆ ಕಾಲೇಜಲ್ಲಿ ಎಷ್ಟು ಕಟ್ ಆಫ್ ಇದೆ, 200 ವೇರಿಯೇಷನ್ ಅಲ್ಲಿ. ಫಾರ್ ಎಕ್ಸಾಂಪಲ್, ನಿನಗೀಗ 15,000 ರ್ಯಾಂಕ್ ಬಂದಿದೆ ಅಂತಂದ್ರೆ ನೀನ್ ಏನ್ ಮಾಡ್ಬೇಕು,
ಎಷ್ಟು 14,500 ಹಿಡಿದು 16,000ವರೆಗೂ ನೀನು ಕಾಲೇಜಸ್ ನ ಫಿಲ್ ಮಾಡ್ತಾ ಬರ್ಬೇಕು. ಈ ಒಂದು ರೇಂಜ್ ಅಲ್ಲಿ ನೀನು ಕಟ್ ಆಫ್ ನ ನೋಡ್ಕೊಂಡು ಅನಲೈಸ್ ಮಾಡಿ ಆ ಒಂದು ಕಾಲೇಜಸ್ ನ ನೀನು ಆಪ್ಷನ್ ಎಂಟ್ರಿಗೆ ಫಿಲ್ ಮಾಡ್ತಾ ಬರ್ಬೇಕು. ಈ ತರ ಮಾಡ್ಬೇಕೇ ಹೊರತು ನೀವ್ ಇಷ್ಟ ಬಂದಿದ್ ಕಾಲೇಜ್ ನ ಹಾಕ್ಬಿಟ್ಟು ಸೀಟ್ ಅಲಾಟ್ ಆಗಿಲ್ಲ ಅಂತ ಕೆಎನ ದೂಷಿಸೋ ತುಂಬಾ ತಪ್ಪಾಗುತ್ತೆ. ನಿಮ್ಮ ಆಪ್ಷನ್ ಎಂಟ್ರಿಗೆ ನಿಮ್ಮ ಭವಿಷ್ಯಕ್ಕೆ ನೀವೇ ಜವಾಬ್ದಾರಿ. ಅರ್ಥ ಆಗ್ತಿದೆ ಅಲ್ವಾ? ನೀವ್ ಈಗ್ಲೂ ತಿದ್ಕೊಂಡಿಲ್ಲ, ನಾವೇನು ಮಾಡಕ್ಕಾಗಲ್ಲ. ಈ ಒಂದು ಇದಕ್ಕೆ ನಿಮ್ಗೆ ಸೀಟ್ ಅಲಾಟ್ ಆಗಿರಲ್ಲ. ಸೊ ನೀವೇನ್ ಮಾಡ್ಬೋದು ಅಂತಂದ್ರೆ ನೀವೀಗ ನೆಕ್ಸ್ಟ್ ರೌಂಡ್ ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಓಕೆನಾ? ನಿಮ್ಮ ಯಾರಿಗೆಲ್ಲ ಈ ತರ ಸೀಟ್ ಅಲಾಟ್ ಆಗಿಲ್ಲ ಅಂತ ಬಂದಿದೆ, ಸೊ ನಿಮ್ಗೆ ಅಂತಾನೆ ಸ್ಪೆಸಿಫಿಕ್ ಆಗಿ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಇದ್ರ ಬಗ್ಗೆನೇ ಆಗಿರುತ್ತೆ. ಓಕೆ, ಹೇಗೆ ನಿಮ್ಗೆ ನೆಕ್ಸ್ಟ್ ರೌಂಡ್ ಹೇಗಿರುತ್ತೆ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ. ಈ ಒಂದ್ 2 ರೀಸನ್ ಇಂದ ನಿಮ್ಗೆ ಆಗಿರಲ್ಲ ಅಷ್ಟೇ. ಬಟ್ ಸ್ಟಿಲ್ ಹೋಪ್ ಕಳ್ಕೊಬೇಡಿ, ನೆಕ್ಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಸಿಗೋ ಚಾನ್ಸಸ್ ಇರುತ್ತೆ. ಬಟ್ ಹೇಗೆ ಏನ್ ಮಾಡ್ಬೇಕು ಪ್ರತಿಯೊಂದನ್ನು ಹೇಳ್ತೀನಿ. ಅಪ್ಡೇಟೆಡ್ ನ ತಗೊಳ್ತಾ ಇರಿ. ಓಕೆನಾ? ಸೊ ಈಗ ಯಾರೆಲ್ಲ ನೀವು ರೌಂಡ್ 2ಗೆ ನೀವು ಹೋಗ್ಬೋದು ಅಥವಾ ನೆನ್ಪಿಟ್ಕೊಳ್ಳಿ. ರೌಂಡ್ 2ಗೆ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತಂದ್ರೆ ನೋಡಿ, ಚಾಯ್ಸ್ 1 ಕ್ಲಿಕ್ ಮಾಡಿದವರು ಅವ್ರ ಪ್ರೊಸೀಜರ್ ಗೊತ್ತು, ಅವ್ರ ಅಡ್ಮಿಷನ್ ಆಗಿ ಹೋಗ್ಬಿಡ್ತಾರೆ. ಓಕೆನಾ? ಯಾರು ಹೋಗ್ತಾರೆ ಅಂತಂದ್ರೆ ನೋಡಿ, ನಂಬರ್ 1 ಚಾಯ್ಸ್ 2 ಯಾರ್ಯಾರು ಸೆಲೆಕ್ಟ್ ಮಾಡಿರ್ತೀರಾ ಅಲ್ವಾ, ಅವರು ರೌಂಡ್ 2 ಪಾರ್ಟಿಸಿಪೇಟ್ ಮಾಡ್ತಾರೆ. ಹೌದಲ್ವಾ? ಚಾಯ್ಸ್ 2 ನಂಗೆ ಸಿಕ್ಕಿರೋ ಕಾಲೇಜ್ ಓಕೆ, ಬಟ್ ಸ್ಟಿಲ್ ಬೆಟರ್ ಕಾಲೇಜ್ ನೋಡ್ತಾ ಇದೀನಿ ಅಂತವ್ರು ಚಾಯ್ಸ್ 2 ನ ಸೆಲೆಕ್ಟ್ ಮಾಡ್ಕೊಂಡು ರೌಂಡ್ 2 ಪಾರ್ಟಿಸಿಪೇಟ್ ಮಾಡ್ತಾರೆ. ಚಾಯ್ಸ್ 3 ಹೋಲ್ಡ್ ಇರೋದಿಲ್ಲ, ಸೀಟ್ ಹೋಲ್ಡ್ ಇರಲ್ಲ, ಬಟ್ ಇವ್ರು ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ಸೀಟ್ ಹೋಲ್ಡ್ ಇಲ್ಲ ಅಂತ ನೆಕ್ಸ್ಟ್ ರೌಂಡ್ ಅಲ್ಲಿ ಯಾವ್ದು ಸೀಟ್ ಅಲಾಟ್ ಆಗಿಲ್ಲ ಅಂದ್ರೆ ಕಷ್ಟ. ಹೋಲ್ಡ್ ಮಾಡೋದು ತುಂಬಾ ಒಳ್ಳೇದು, ಯಾಕಂದ್ರೆ ಆಮೇಲೆ ಕಟ್ಟೋ ಫೀಸ್ಗಿಂತ ಇವಾಗ ಕಟ್ಟೋದು ಬೆಸ್ಟ್ ಅಲ್ವಾ. ಚಾಯ್ಸ್ 3 ಅವರು ರೌಂಡ್ 2ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತೆ ಸೀಟ್ ಅಲಾಟ್ ಆಗಿರಲ್ಲ ಅಲ್ವಾ, ಯಾರಿಗಾದ್ರೂ ಸೀಟ್ ನಾಟ್ ಅಲಾಟೆಡ್ ಅಂತ ಇರುತ್ತಲ್ವಾ, ಅವರು ಕೂಡ ಸೆಕೆಂಡ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ 3 ಕ್ಯಾಟಗರಿ ಸ್ಟೂಡೆಂಟ್ಸ್ ಏನಾಗ್ತಾರೆ, ರೌಂಡ್ 2ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಒಂದು ನೆನ್ಪಿಟ್ಕೊಳ್ಳಿ, ನಿಮ್ಮ ರಿಸಲ್ಟ್ ಬಂದಾಯ್ತು. ರಿಸಲ್ಟ್ ಬಂದ್ಮೇಲೆ ಎಲ್ಲಾ ಸ್ಟೂಡೆಂಟ್ಸಿಗೂ ಇರುವಂತ ನೆಕ್ಸ್ಟ್ ಸ್ಟೆಪ್, ರಿಸಲ್ಟ್ ಆದ್ಮೇಲೆ ಫಸ್ಟ್ ಸ್ಟೆಪ್ ರಿಸಲ್ಟ್ ಬಂತು. ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ, ಚಾಯ್ಸ್ ಎಂಟ್ರಿನ ಮಾಡೋದಿರುತ್ತೆ. ಚಾಯ್ಸ್ ಎಂಟ್ರಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ, ಈ ತರ ವಿಡಿಯೋ ನಿಮ್ಗೆ ಎಲ್ಲೂ ನಿಜವಾಗ್ಲೂ ಸಿಗಲ್ಲ. ಚಾಯ್ಸ್ ಎಂಟ್ರಿಯ ಬಗ್ಗೆ ಡೀಟೇಲ್ಡ್ ವಿಡಿಯೋ ಲಿಂಕ್ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೋಡಿ. ಚಾಯ್ಸ್ ಎಂಟ್ರಿ ಮಾಡೋದಿರುತ್ತೆ. ಚಾಯ್ಸ್ ಎಂಟ್ರಿ ಯಾರು ಮಾಡಲ್ಲ ಅಂದ್ರೆ, ಯಾವ ಸೀಟು ಅಲಾಟ್ ಆಗಿಲ್ಲ ಅಲ್ಲ ಅವ್ರು ಚಾಯ್ಸ್ ಎಂಟ್ರಿ ಮಾಡಲ್ಲ. ಅದ್ರ ಬದಲಾಗಿ ಎಲ್ಲಾ ಸ್ಟೂಡೆಂಟ್ಸ್ ಚಾಯ್ಸ್ ಎಂಟ್ರಿ ಮಾಡ್ಲೇಬೇಕು. ಚಾಯ್ಸ್ 4 ಬಂದು ಎಕ್ಸಿಟ್ ಆಗೋದು. ಓಕೆನಾ? 3 ಚಾಯ್ಸ್ ಗಳ ಬಗ್ಗೆನೂ ಹೇಳಿದೀನಿ. ಚಾಯ್ಸ್ 4 ಬಂದು ಎಕ್ಸಿಟ್ ಆಗೋದು. ಓಕೆನಾ? ನೆಕ್ಸ್ಟ್ ಚಾಯ್ಸ್ ಎಂಟ್ರಿ ಮಾಡಿದ ಮೇಲೆ ಏನಾಗುತ್ತೆ, ಇದು ಡಿಪೆಂಡ್ಸ್. ಚಾಯ್ಸ್ 1 ಅವರಾದ್ರೆ ಚಲನ್ ನಾವು ಮಾಡ್ಕೊಂಡು ಫೀಸ್ ಪೇ ಮಾಡ್ಕೊಂಡು ಅದು ಹೇಳಿದೀನಿ. ಚಾಯ್ಸ್ 2 ಅವರಾದ್ರೆ ಏನ್ ಮಾಡ್ತೀರಾ, ಅವರು ಕೂಡ ಫೀಸ್ ಪೇ ಮಾಡ್ಕೊಳ್ತೀರಾ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಚಾಯ್ಸ್ 1 ಚಾಯ್ಸ್ 2 ಇವರಿಬ್ರು ಕೂಡ ಫೀಸ್ ನ ಪೇ ಮಾಡ್ಲೇಬೇಕು. ಇನ್ ಕೇಸ್ ನೀವು ಫೀಸ್ ಪೇ ಮಾಡಿಲ್ಲ ಅಂತಂದ್ರೆ ಸೀಟ್ ನಿಮ್ಗೋಸ್ಕರ ಕಾಯೋದಿಲ್ಲ, ಅದು ಹೋಲ್ಡ್ ಅಲ್ಲೂ ಇರೋದಿಲ್ಲ. ಓಕೆನಾ? ಫೀಸ್ ಪೇ ಮಾಡ್ಲೇಬೇಕು. ಸಿಂಗಲ್ ಇನ್ಸ್ಟಾಲ್ಮೆಂಟ್, ಅದ್ರಲ್ಲೂ ನೀವು ಹಾಫ್ ಪೇ ಮಾಡ್ತೀನಿ ಅಂದ್ರೆ ಯಾರು ಕೇಳೋದಿಲ್ಲ. ಓಕೆ, ಪೇ ಮಾಡ್ಕೊಂಡು ನೀವು ನೆಕ್ಸ್ಟ್ ಏನ್ ಮಾಡ್ತೀರಾ, ಚಾಯ್ಸ್ 1 ಅವರು ಅಡ್ಮಿಷನ್ ಆಗಕ್ ಹೋಗ್ತೀರಾ. ಚಾಯ್ಸ್ 2 ಅವರು ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಇಲ್ಲಿ 1 ನೆನ್ಪಿರ್ಲಿ, ಚಾಯ್ಸ್ ಎಂಟ್ರಿ ಯಾರು ಮಾಡೋದಿಲ್ವೋ ಅವ್ರಿಗೆ ನೆಕ್ಸ್ಟ್ ರೌಂಡಿಗೆ ನೆಕ್ಸ್ಟ್ ರೌಂಡ್ 2ಗೆ ನಿಮ್ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ರಿಸಲ್ಟ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಇರುವಂತದ್ದೇ ಚಾಯ್ಸ್ ಎಂಟ್ರಿ. ಓಕೆ, ಈ ಚಾಯ್ಸ್ ಎಂಟ್ರಿ ಲಿಂಕ್ ನ ಬಹುಶಃ ಇವತ್ತು ಎನೇಬಲ್ ಮಾಡ್ತಾರೆ. ಬಿಕಾಸ್ ನಿನ್ನೆ ಅಷ್ಟೇ ರಿಸಲ್ಟ್ ಬಂದಿರೋದ್ರಿಂದ ಇವತ್ತು ಈವ್ನಿಂಗ್ ಅಷ್ಟಲ್ಲಿ ನಿಮ್ಗೆ ಎನೇಬಲ್ ಮಾಡ್ತಾರೆ. ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ 2 ಅಥವಾ 3 ದಿನ ಅಷ್ಟೇ ಟೈಮ್ ಸಿಗುತ್ತೆ. ಅದನ್ನ ಎಂಟರ್ ಮಾಡ್ಕೊಂಡು ನಿಮ್ ನೆಕ್ಸ್ಟ್ ಪ್ರೋಸೆಸ್ ನ ಮಾಡ್ಕೋಬೇಕಾಗುತ್ತೆ. ಓಕೆ, ಇದಿಷ್ಟು ಆಗಿತ್ತು ಈ ಒಂದು ವಿಡಿಯೋ. ಇದಿಷ್ಟಲ್ಲೂ ನಿಮ್ಗೆ ಸ್ವಲ್ಪನಾದ್ರೂ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮ್ಗೆ ಬೇಕು ಅಂತಾನೆ ಸೀಟ್ ನಾಟ್ ಅಲಾಟೆಡ್ ಯಾರಿದ್ದೀರಾ ಅದ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ವಿಡಿಯೋ ಮಾಡ್ತೀನಿ. ಮತ್ತೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಸೊ ದಟ್ ಯಾವ ತುಂಬಾ ವ್ಯಾಲ್ಯೂ ಅಂದ್ರೆ ತುಂಬಾ ಚೆನ್ನಾಗಿರುವಂತ ಕ್ವೆಶನ್ಸ್ ಇರುತ್ತೆ, ಕಾಮನ್ ಆಗಿ ಎಲ್ರಿಗೂ ಬರ್ತಾ ಆ ಕ್ವೆಶನ್ಸ್ ಇಟ್ಕೊಂಡೆ ನಿಮ್ಗೆ ಡೌಟ್ ನ ಕ್ಲಾರಿಫೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಕೂಡ ಕ್ಲಾರಿಫಿಕೇಶನ್ ಸಿಗುತ್ತೆ. ಈಗಲೂ ಮಕ್ಕಳಿಗೆ ಕೌನ್ಸಿಲಿಂಗ್ ಪ್ರೋಸೆಸ್ ಅಂದ್ರೆ ಏನು, ಕೌನ್ಸಿಲಿಂಗ್ ನಡೀತಿದ್ಯಾ ಇಲ್ವಾ ಅನ್ನೋದೇ ಡೌಟ್ ಆಗ್ತಿದೆ. ನೋಡಿ, ಸೀಟೇ ಸಿಗ್ತಾ ಇದೆ, ಆಲ್ರೆಡಿ ರೌಂಡ್ 1 ಮುಗಿತಾ ಇದೆ, ಇನ್ನು ಕೌನ್ಸಿಲಿಂಗ್ ಅಂದ್ರೆ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಕಷ್ಟ ಆಗುತ್ತೆ ಮಕ್ಕಳೇ. ದಯವಿಟ್ಟು ಈ ವಿಡಿಯೋನ ನಿಮ್ಗೆ ಡೇ ಟು ಡೇ ನಿಮ್ಗೆ ಅಪ್ಡೇಟ್ ಆಗ್ತಾ ಹೋಯ್ತು ಅಂತಂದ್ರೆ ಕೌನ್ಸಿಲಿಂಗ್ ಪ್ರೋಸೆಸ್ ಬಗ್ಗೆ ನಿಮ್ಗೆ ನಾಲೆಡ್ಜ್ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ